Hello everyone, welcome back to my channel. ಗೈಸ್, ಇವತ್ತು ನಾನು ಅಕ್ಕ ಭಾವ ಅಕ್ಕನ ಮಕ್ಕಳು ಎಲ್ಲರೂ ಚುಂಚನಕಟ್ಟೆಗೆ ಬಂದಿದ್ದೀವಿ. ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು ಗೈಸ್ ಹೋಗೋಣ ಅಂತ. ಆವಾಗಲೇ ಟೈಮ್ 4 ಗಂಟೆ ಆಗಿದೆ. ಅವರು ಊರಿಗೆ ಹೋಗ್ತಾಯಿದ್ರು. ಚುಂಚನಕಟ್ಟೆಗೆ ಹೋಗ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದೀವಿ. 4 ಗಂಟೆ ಇವಾಗ ಟೈಮು. ಹಂಗೆ ಅಲ್ಲಿ ಬಂದಿದ್ದೀನಲ್ಲ, ಲಾಗ್ ಮಾಡೋಣ ಹೆಂಗಿರುತ್ತೆ ಅಂತ ಹಂಗೆ ರ್ಯಾಂಡಮಾಗಿ ಒಂದು ಲಾಗ್ ಮಾಡ್ತಾಯಿದ್ದೀನಿ. ಜನನೇ ಇಲ್ಲ ಗೈಸ್. ಜಾತ್ರೆ ಇವಾಗ ಚುಂಚನಕಟ್ಟೆ ಜಾತ್ರೆ ಮುಗಿದು 3-4 ದಿನ ಆಗಿದೆ. ನಾವು ಇವಾಗ ಬಂದಿದ್ದೀವಿ. ಫುಲ್ ಜನನೇ ಇಲ್ಲ, ಖಾಲಿ ಖಾಲಿ. ಜಾತ್ರೆ ಟೈಮಲ್ಲಿ ಬಂದಿದ್ರೆ ಕಾಲು ಹಾಕೋಕ್ಕೆ ಜಾಗ ಇರಲಿಲ್ಲ ಗೈಸ್, ಅಷ್ಟೊಂದು ರಶ್ ಇರುತ್ತೆ. ನಾವು ಚಿಕ್ಕ ವಯಸ್ಸಿಂದನೂ ಕಂಪಲ್ಸರಿ ಬರ್ತಾಯಿದ್ವಿ ಜಾತ್ರೆ ಅಂದೆ. ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದೀವಿ, ಅಷ್ಟು ಬರಲ್ಲ. ಇವತ್ತು ಬಂದಿದ್ದೀವಿ. ಜಾತ್ರೆ ಮುಗಿದು 3 ದಿನ ಆಗಿರ್ಬೋದು ಗೈಸ್. ಇವತ್ತು ಬಂದಿದ್ದೀವಿ ನಾವು ದೇವಸ್ಥಾನದ ಹಿಂದೆ ಗೈಸ್. ಫಸ್ಟು ಹೊಳೆ ನೋಡೋಕೆ ಹೋಗ್ತಿದ್ದೀವಿ. ಧನುಷ್ಕೋಟಿ ಜಲಪಾತ ಅಂತ ಐತೆ ಇಲ್ಲಿ ಇದೆ ಗೈಸ್. ನೀರು ಸ್ವಲ್ಪ ಜಾಸ್ತಿ ಇದೆ ಗೈಸ್ ನಾವು ಹೋಗಿದ್ದ ದಿನ. ನಾನು ಇದಕ್ಕಿಂತ ಮುಂಚೆ 1 ವೀಕ್ 15 ಡೇಸ್ ಬ್ಯಾಕ್ ಹೋಗಿದ್ದೆ. ದನಗಳ ಜಾತ್ರೆ ಇರುತ್ತಲ್ಲ ಅದನ್ನು ನೋಡೋಕ್ಕೆ. ಆವಾಗ ನೀರು ಅಷ್ಟಿರಲಿಲ್ಲ, ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ ನೀರು. ಇದು ಕಾವೇರಿ ನದಿನೇ ಹರಿಯೋದು ಇಲ್ಲಿ. ನೋಡೋದೇ ಒಂದು ಖುಷಿ ಗೈಸ್. ಇದನ್ನು ನೋಡೋಕ್ಕೇ ತುಂಬ ಜನ ಬರ್ತಾರೆ. ನಾವು ಚಿಕ್ಕವರಿದ್ದಾಗ ಗೈಸ್ ಒಳಗಡೆನೂ ಅಲೋ ಮಾಡ್ತಾಯಿದ್ರು. ಅಲ್ಲಿ ನೀರೇನಿದೆ ಅದ್ರ ಹತ್ರನೂ ಹೋಗೋಕ್ಕೆ ಬಿಡ್ತಾಯಿದ್ರು. ಇವಾಗ ಬಿಡಲ್ಲ, ಅಷ್ಟು ಬಿಡ್ತಾಯಿಲ್ಲ. ಸ್ವಲ್ಪ ವರ್ಷಗಳಿಂದನೇ ಬಿಡ್ತಾಯಿಲ್ಲ ಒಳಗಡೆಗೆ, ಹೊರಗಡೆಯಿಂದನೇ ನೋಡಬೇಕು. ಇಲ್ಲಿ ವಾಚ್ ಟವರು ಮಾಡಿದ್ದಾರೆ ಗೈಸ್. ಇದು 2-3 ಇಯರ್ಸ್ ಬ್ಯಾಕ್ ಮಾಡಿರೋದಷ್ಟೇ, ರೀಸೆಂಟಾಗಿ ಮಾಡಿರೋದು. ಇಲ್ಲಿಂದ ವ್ಯೂ ಚೆನ್ನಾಗಿ ಕಾಣಿಸುತ್ತೆ. ಹೊಳೆ, ದೇವಸ್ಥಾನ ಎಲ್ಲ ವ್ಯೂ ಫೋಟೋಸ್ಗೆಲ್ಲ ಚೆನ್ನಾಗಿರುತ್ತೆ. ನಾವು ಹೋದ್ವಿ ಮೇಲಿಂದ ನೋಡೋಣ ಅಂತ. ವಾಚ್ ಟವರ್ ಮೇಲೆ ಹತ್ತುತ್ತಾ ಇದ್ದೀವಿ. ನಮ್ಮ ಪಾಪು ಅಂತೂ ಫುಲ್ ಖುಷಿಯಾಗಿಬಿಟ್ಟಿದ್ದ. ಚುಂಚನಕಟ್ಟೆಗೆ ಹೋಗಬೇಕು ಅಂತ ಅವನದೇ ಹಠ ಜಾಸ್ತಿ ಆಗಿದ್ದು ಗೈಸ್. ಅವನ ಹಠದಿಂದನೇ ಹೋಗಿದ್ದು ನಾವು. ಆಯಿತು ಹೋಗಿದ್ದು ಬರೋಣ, ತುಂಬ ಹಠ ಮಾಡ್ತವನಲ್ಲ ಅಂತ. ಇಲ್ಲಿ ನೋಡಿ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ. ದೇವಸ್ಥಾನ ಹೊಳೆ ಎಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗೈಸ್. ಇಲ್ಲಿ ವ್ಯೂ ಪಾಯಿಂಟಿಂದ ನಿಂತ್ಕೊಂಡ್ರೆ ಫೋಟೋಸ್ ಎಲ್ಲ ಚೆನ್ನಾಗಿ ತೊಗೋಬೋದು ಇಲ್ಲಿ. ನಾವು ದೇವಸ್ಥಾನದ ಒಳಗಡೆ ಹೋಗಲಿಲ್ಲ ಗೈಸ್, ತುಂಬ ಟೈಮ್ ಆಗಿಬಿಟ್ಟಿತ್ತು, ಸಂಜೆ ಆಗಿಬಿಡುತ್ತೆ. ನಾವು ಊರಿಗೆ ಹೋಗಬೇಕು ಅಂತ ನಾವು ರೀಸೆಂಟಾಗಿ ಹೋಗಿದ್ದೆ. ನಾನು ದರ್ಶನ ಚೆನ್ನಾಗಾಗಿತ್ತು ನನಗೆ. ರೀಸೆಂಟಾಗಿ ಹೋಗಿದ್ದೆ, ಹಂಗಾಗಿ ಹೋಗಲಿಲ್ಲ ಒಳಗಡೆಗೆ. ಅಲ್ಲಿ ವಾಚ್ ಟವರ್ ವ್ಯೂಸ್ ಎಲ್ಲ ನೋಡಿಕೊಂಡು ನೆಕ್ಸ್ಟು ಬಜರಂಗಿ ಸ್ಟ್ಯಾಚು ಇದೆ ಗೈಸ್, ಇಲ್ಲಿಗೆ ಬಂದ್ವಿ. ಇದು 2-3 ಇಯರ್ಸ್ ಬ್ಯಾಕೇ ಇಟ್ಟಿರೋದು, ಇಲ್ಲಿ ತಂದಿದ್ದು ಪ್ರತಿಷ್ಠಾಪನೆ ಮಾಡಿದ್ದು 2-3 ಇಯರ್ಸ್ ಬ್ಯಾಕ್ ಹಿಂದೆ ಅಷ್ಟೇ. ಇದು ಇಟ್ಟ ಮೇಲೇ ಇನ್ನೂ ತುಂಬ ಫೇಮಸ್ ಆಗಿತ್ತು ಚುಂಚನಕಟ್ಟೆ. ಆವಾಗಿಂದ ರೆಗ್ಯುಲರಾಗಿ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಇಲ್ಲಿ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಅಂತ ತುಂಬ ಜನ ಬರ್ತಾರೆ ಗೈಸ್. ಇಲ್ಲಿ ತುಂಬಾ ಚೆನ್ನಾಗಿದೆ.
ನೆಕ್ಸ್ಟು ಅಲ್ಲೆಲ್ಲ ಫೋಟೋಸ್ ಎಲ್ಲ ತೊಗೊಂಡು ಬಜರಂಗಿ ಹತ್ರ ಮಕ್ಳದ್ದು ಪಾರ್ಕ್ ಇತ್ತು ಗೈಸ್. ಅಲ್ಲಿ ನಮ್ಮ ಪಾಪ ಅವರು ಆಟಾಡಬೇಕು ಅಂತ ಅಂದರು. ಸರಿ ಅಂತ ಮಕ್ಕಳನ್ನ ಆಟಾಡ್ಸೋಕ್ಕೆ ಅಂತ ಪಾರ್ಕಿಗೆ ಹೋದ್ವಿ. ಆಮೇಲೆ ನಮ್ಮ ಪಾಪು ಚಿಕ್ಕಿ ಜೊತೆ ಆಟಾಡ್ತೀನಿ ಈ ಆಟನ ಅಂತ ಅಂದಾಗ ಗೈಸ್. ಸರಿ ಅಂತ ಹೋದೆ. ನನಗೆ ಅದನ್ನ ಎತ್ತಕ್ಕೆ ಆಯ್ತಿರ್ಲಿಲ್ಲ, ನಿಜವಾಗ್ಲೂ ಎತ್ತಕ್ಕಾಗಲಿಲ್ಲ ಗೈಸ್. ಆಮೇಲೆ ಅವನ್ನ ಎದ್ದೇಳಿಸಿ ಸರಿ ನಾನು ಕುತ್ಕೊಳ್ಳೋ ತನಕ ಇರು ಅಂತ ಹೇಳಿ ಕುತ್ಕೊಂಡು ಅವನ್ನ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ದೆ. ತುಂಬ ಖುಷಿಪಟ್ಟ ಅವನು. ತುಂಬ ಖುಷಿಯಿಂದ ಆಟಾಡ್ತಾಯಿದ್ರು ಗೈಸ್ ಮಕ್ಕಳು. ಪಾಪುನು ಕರ್ಕೊಂಡೆ ಗೈಸ್ ಆಟಾಡ್ಸೋಣ ಅಂತ. ನಮ್ಮ ಪಾಪು ಸಡನ್ನಾಗಿ ಇಳಿದ್ಬಿಟ್ಟ ಅಲ್ಲಿಂದ. ಏಳಲೆಲ್ಲ ಇಳಿತಿದ್ದೀನಿ ಅಂತ ಸುಮ್ಮನೆ ಆಟಾಡ್ಸಿದ್ದೀನಿ, ಸಡನ್ನಾಗಿ ಇಳಿದ್ಬಿಟ್ಟ ಗೈಸ್. ಚಿಕ್ಕವಳು ಹತ್ತೇ ಬಿಟ್ಲು ಅದಕ್ಕೆ. ಆಮೇಲೆ ನೆಕ್ಸ್ಟ್ ಸಾಕು ಆ ಗೇಮ್ ಅಂತೇಳಿ ಇದು ಆಟ ಆಡೋಕ್ಕೆ ಹೋದ್ವಿ. ಇದೊಂದೇ ಗೈಸ್ ಅವನು ತುಂಬ ಇಷ್ಟಪಟ್ಟು ಪದೇ ಪದೇ ಇದೊಂದೇ ಚೆನ್ನಾಗಿ ಆಡಿದ್ದು. ನಾನು ಆಡಿದೆ ಅವನ ಜೊತೆ. ತುಂಬ ಹೊತ್ತು ಆಡಿದ್ವಿ ಗೈಸ್. ಅವ್ನು ಖುಷಿಯಾಗೋ ತನಕ ಆಡ್ದ ನಮ್ಮ ಪಾಪು. ಅದಾದಮೇಲೆ ಇಲ್ಲಿಗೆ ಬಂದ್ವಿ. ಚಿಕ್ಕವಳು ತುಂಬ ಹೆದರ್ಕೋತಾ ಇದ್ಲು ಬರಲ್ಲ ಅಂತ. ಮತ್ತು ನಮ್ಮ ಪಾಪುನೂ ಇದ್ರಲ್ಲಿ ಆಡಲ್ಲ ಗೈಸ್. ಅವ್ರ ಊರಲ್ಲೂ ಒಂದು ಪಾರ್ಕ್ ಇದೆ ಅವ್ರ ಜಮೀನು ಹತ್ರ. ಅಲ್ಲೂ ಅವ್ನು ಆಡ್ತಿರ್ಲಿಲ್ಲ, ಇದು ತುಂಬ ತಲೆ ಸುತ್ತು ಬರುತ್ತೆ ಅಂತ. ಆದರೂ ನಾನು ಆಡಿಸ್ತೀನಿ ಅಂತ ಆಡಿಸ್ತಾ ಇದ್ದೆ. ನಾನಿದ್ರೂ ಅವ್ನು ಬರಲಿಲ್ಲ. ತಲೆ ಸುತ್ತು ಬರುತ್ತೆ ಬಿದ್ದುಬಿಡ್ತೀನಿ ಅಂತ ತುಂಬ ಭಯಪಡ್ತಿದ್ದ. ಅವನು ಆಟ ಆಡಿಸ್ತೀನಿ ಅಂತ ನನ್ನ ಮೇಲೆ ಹತ್ಸಿ ಅವನು ತಿರುಗಿಸ್ತಾ ಇದ್ದ. ಇದು ರಾಮದೇವ್ರದ್ದು ತೇರು ಗೈಸ್. ಇದರಲ್ಲೇ ತೇರು ಎಳೆಯೋದು ಜಾತ್ರೆ ದಿನ. ಜಾತ್ರೆ ಮುಗ್ದು ಇವಾಗ 3 ದಿನ ಆಗೈತೆ ಅಷ್ಟೇ. ಇಲ್ಲಿ ನಿಲ್ಲಿಸಿದ್ದಾರೆ.
ಮಕ್ಕಳೆಲ್ಲ ಆಟ ಆಡಿಸ್ಕೊಂಡು ದೇವಸ್ಥಾನದ ಸುತ್ತ ಎಲ್ಲ ನೋಡಿಕೊಂಡು ಅಲ್ಲಿಂದ ಹೊರಟ್ವಿ ಗೈಸ್. ನಾವು ಹೊರಡೋ ಅಷ್ಟರಲ್ಲಿ 5:30 ಆಗೋಗಿತ್ತು. 5 ಗಂಟೆ 5:30 ಆಗಿತ್ತು ಗೈಸ್. ಇನ್ನೂ ಲೇಟಾಗಿಬಿಡುತ್ತೆ, ಅವ್ರು ಊರಿಗೆ ಹೋಗಬೇಕು ಅಂತ ಬೇಗ ಹೊರಟ್ವಿ. ಹೊರಡಬೇಕಾದ್ರೆ ಅಲ್ಲಿ ದೇವಸ್ಥಾನದ ಫಸ್ಟ್ ರೋಡು ಹೋಗಿದ್ವಲ್ಲ ಗೈಸ್, ಹಿಂದೆ ರೋಡು, ಹೊಳೆ ಹತ್ರ ಹೋಗೋ ರೋಡು, ಅಲ್ಲಿ ಇನ್ನೊಂದು ಗೇಮ್ ಇತ್ತು. ಅಲ್ಲಿ ನಮ್ಮ ಪಾಪು ಆಟ ಆಡ್ತೀಯ ಅಂತ ಕೇಳಿದ್ದಕ್ಕೆ ಅವನು ಆಡಲ್ಲ ಅಂದ. ಅಲ್ಲಿಂದ ನನಗೆ ಕಡಲೆ ಸೊಪ್ಪು ತಿನ್ನಬೇಕು ಅನ್ನಿಸ್ತು ಗೈಸ್. ಈ ಥರ ಸೀಸನಲ್ಲಿ ಮಾತ್ರ ಕಡಲೆ ಸೊಪ್ಪೆಲ್ಲ ತಿನ್ನೋದು. ಅದು ಜಾತ್ರೆಗೆ ಬಂದಾಗ ಕಂಪಲ್ಸರಿ ಜವನ ಕಡಲೆ ಸೊಪ್ಪು ಇದೆಲ್ಲ ಮಿಸ್ಸೇ ಮಾಡ್ತಿರ್ಲಿಲ್ಲ ನಾವು. ಕಡಲೆ ಸೊಪ್ಪು ತಿನ್ನಬೇಕು ಅನ್ನಿಸ್ತು. ನಮ್ಮ ಭಾವನ ಹತ್ರ ಕಡಲೆ ಸೊಪ್ಪು ತೆಗೆಸ್ಕೊಂಡು ಆಸ್ ಯೂಶುವಲ್ ಜಾತ್ರೆ ಅಂದಮೇಲೆ ಬರಬೇಕಾದ್ರೆ ಕಡಲೆಪುರಿ ತಂದೇ ತರ್ತೀವಿ ಮನೆಗೆ ಬೇಕು ಅಂತ ಕಡಲೆಪುರಿ ತಗೊಂಡು ಅಲ್ಲಿಂದ ಹೊರಟ್ವಿ. ಟೈಮು 5:30 ಆಗಿತ್ತು ಗೈಸ್ ನಾವು ಹೊರಡೋ ಅಷ್ಟೊತ್ತಿಗೆ. ಇದೊಂದು ವ್ಯೂ ಚೆನ್ನಾಗಿದೆ ಗೈಸ್. ಇಲ್ಲಿ ಇದೆಲ್ಲ ನೋಡಿಕೊಂಡು ಕಡಲೆಪುರಿ ತಗೊಂಡು ಅಲ್ಲಿಂದ ಹೊರಟ್ವಿ. ಎಂಟ್ರೆನ್ಸಲ್ಲಿ ಒಂದು ಶುಗರ್ ಫ್ಯಾಕ್ಟ್ರಿ ಇದೆ ಗೈಸ್. ನಾನೇನು ವಿಡಿಯೋ ಮಾಡ್ತಿದ್ದೀನಿ ಅದರ ಲೆಫ್ಟ್ ಸೈಡಲ್ಲಿ ಒಂದಿದೆ. ಅದನ್ನೇ ನಾವು ಚಿಕ್ಕವರಿಂದನೂ ಶುಗರ್ ಫ್ಯಾಕ್ಟ್ರಿ ಅಂದ್ಕೊಂಡಿದ್ದು, ಬಟ್ ಅದಲ್ಲ. ನಾವು ಹಿಂದೆ ರೋಡಲ್ಲಿ ಈ ಫ್ಯಾಕ್ಟ್ರಿ ಇದೆ ಗೈಸ್. ಇವಾಗೇನು ತೋರಿಸ್ತಿದ್ದೀನಿ ಇದು. ನಾನು ಇದನ್ನು ನೋಡೇ ಇರಲಿಲ್ಲ ಗೈಸ್ ಇಷ್ಟು ದಿನ, ಇವತ್ತೇ ನೋಡ್ತಿರೋದು, ಅದಕ್ಕೆ ವಿಡಿಯೋ ಮಾಡ್ತಿದ್ದೀನಿ. ಇದೂ ಶುಗರ್ ಫ್ಯಾಕ್ಟ್ರಿನೇ. ಇದು ತುಂಬ ಹಳೇದು ಅನಿಸುತ್ತೆ, ರನ್ನಿಂಗಲ್ಲಿ ಇಲ್ಲ ಅನಿಸುತ್ತೆ ಗೈಸ್. ಇದು ತುಂಬ ಹಳೇದು, ಅಲ್ಲಿ ಬೋರ್ಡೆಲ್ಲ ಹೋಗ್ಬಿಟ್ಟಿದೆ. ನಾನು ಇದನ್ನು ನೋಡೇ ಇರಲಿಲ್ಲ ಗೈಸ್, ಇವಾಗ ನೋಡ್ತಿರೋದು. ನಾನು ಅದನ್ನೇ ಅಂದ್ಕೊಂಡಿದ್ದು, ಚಿಕ್ಕವರಿಂದ ನೋಡ್ತಿದ್ವಲ್ಲ ಅದನ್ನೇ ಶುಗರ್ ಫ್ಯಾಕ್ಟ್ರಿ ಅಂತ. ಬಟ್ ಹಿಂದೆ ರೋಡಲ್ಲಿ ಇನ್ನೊಂದಿದೆ, ಇದನ್ನ ನೋಡೇ ಇರಲಿಲ್ಲ ಗೈಸ್. ಇದೆಲ್ಲ ನೋಡ್ಕೊಂಡು ಹೋಗೋಷ್ಟರಲ್ಲಿ ಟೈಮು 6 ಗಂಟೆ 6:30 ಆಗೋಯ್ತು ಗೈಸ್ ಮನೆಗೆ ಹೋಗೋಷ್ಟರಲ್ಲಿ. ಈ ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್. ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ರಿಗೂ ತುಂಬ ಥ್ಯಾಂಕ್ ಯು ಗೈಸ್. ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದ್ರಿಂದ ನಮ್ಗೆ ಇನ್ನೂ ಮೋಟಿವ್ ಸಿಗುತ್ತೆ, ಇನ್ನೂ ಲಾಗ್ ಮಾಡೋಕ್ಕೆ, ವಿಡಿಯೋ ಮಾಡೋಕ್ಕೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್, ಥ್ಯಾಂಕ್ ಯು.